ನಮಸ್ತೆ ಗೆಳೆಯರೆ, ಬಾಲ್ಯ ಮಿತ್ರ ವೆಂಕಟೇಶನ್ ಜೊತೆ ಬಂದಿದ್ವಿ ಅವ್ರ ಮನೆಗೆ. ಕೆಂಪೇಗೌಡರ ಕಾಲದ ಹಳೇ ಮನೆ. ಇಲ್ಲೆಲ್ಲ ನೋಡಿ, ಇದು ಗವಿ ಗಂಗಾಧರೇಶ್ವರ ದೇವಸ್ಥಾನ ಹತ್ರ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ನೋಡಿ, ಎಷ್ಟು ಸುಂದರ ಈ ಮರ. ತುಂಬ ಹಳೆ ಮರ ಇದು, 600 ವರ್ಷದ ಮರ ಇದು. ಇವರು ಯೋಗ ಟೀಚರು. ಗೊತ್ತಾಗೋದಿಲ್ಲ ನೋಡಿ, 50 ವರ್ಷ. ಬೆಳಗಿನ ಜಾವ ಹರಡಿ ಸುಬ್ಬಯ್ಯ ಕಲ್ಯಾಣ ಮಂಟಪ ಇದೆಯಲ್ಲ, ಅಲ್ಲಿ ಯೋಗ ಕಲಿಸ್ತಾರೆ. 5 ಗಂಟೆ ಬ್ಯಾಚ್. ಅಲ್ಲಿ ಸುತ್ತಮುತ್ತಲಿರೋರು ಇವ್ರನ್ನ ಮರಡಿ ಸುಬ್ಬಯ್ಯ 5 ಗಂಟೆಗೆ ಹೋದರೆ ಮೀಟ್ ಮಾಡಬೇಕು. ತುಂಬ ಒಳ್ಳೆ ಎಕ್ಸ್ಪರ್ಟ್ ಯೋಗ, ನಿರಾಡಂಬರ, ನಿರಹಂಕಾರಿ. ಈ ವ್ಯಕ್ತಿ ಈ ಮಧುನಾಶಿನಿ ಗಿಡ ಹಾಕಿದ್ದಾರೆ ಮನೇಲಿ. ಈ ಮಧುನಾಶಿನಿ ಗಿಡದ ಸ್ಪೆಷಾಲಿಟಿ ಏನು ಗೊತ್ತಾ? ಈ ಎಲೆನ ಪ್ರೀತಿಯಿಂದ ಕೇಳಬೇಕು, ಒಂದು ಎಲೆ ಕೊಡಮ್ಮ ತಾಯಿ ಅಂತ ಕೇಳಿಬಿಟ್ಟು, ಶುಗರ್ ಪೇಷಂಟ್ಸ್ಗೆ ಇದು ಒಳ್ಳೇದು ಅಂತ ಹೆಂಗೆ ಕಂಡುಹಿಡಿದುಕೊಂಡ್ರು ಆಯುರ್ವೇದದಲ್ಲಿ ಅಂದರೆ, ಈ ಎಲೆನ ನಾವು ಸೇವಿಸಿ, ಚಾಲೆಂಜ್ ಮಾಡ್ತೀನಿ ನಿಮಗೆ ಸಕ್ಕರೆ ರುಚಿ ಗೊತ್ತಾಗಲ್ಲ. ನಾಲಿಗೆಗೆ ಸಕ್ಕರೆ ಬೇಕು ಅಂತಾನು ಅನ್ಸೋದಿಲ್ಲ. ನೋಡಿ ಸಕ್ಕರೆ ಹೆಂಗಿದೆ ಗೊತ್ತಾ? ಉಪ್ಪು ಥರ ಇದೆ. ಅಷ್ಟಿಲ್ಲದೆ ಆಯುರ್ವೇದದಲ್ಲಿ ಈ ಮಧುನಾಶಿನಿಯಲ್ಲಿ ಚೂರ್ಣ ಸಿಗುತ್ತೆ. ಆಯುರ್ವೇದಿಕ್ ಶಾಪಲ್ಲಿ ಮಧುನಾಶಿನಿಯಲ್ಲಿ ಗುಳಿಗೆ ಸಿಗುತ್ತೆ. ಇದನ್ನು ನೀವು ಶುಗರ್ ಇರೋರು ಬಳಸ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಿಮಗೆ ಮಧುನಾಶಿನಿಯ ಪರಿಚಯ ಮಾಡಿಸ್ಕೊಡ್ಬೇಕಾಗಿತ್ತು. ಧನ್ಯವಾದ. ಒಂದು ನಿಮಿಷ ಅಜಯ್ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ. ಬರಲಿ, ಒಂದು ನಿಮಿಷ ಅಜಯ್ ಟೆಸ್ಟ್ ಮಾಡಲಿ. ಇವಾಗ ಒಂದು ಮಧುನಾಶಿನಿ ಕೇಳಿಸ್ಕೊ. ಚೆನ್ನಾಗಿ ನಾಲಿಗೆಗೆ ಸೆಂಟ್ರಿಗೆ ಹಾಕ್ಕೊಟ್ಟೆ. ಇವಾಗ ಸಕ್ಕರೆ ಕುಡಿಯೋದು. ಪ್ರಾಮಾಣಿಕವಾಗಿ ಹೇಳ, ಸ್ವಲ್ಪ ಮುಂದೆ ಬಾ. ಒಂದು ನಿಮಿಷ. ಇವಾಗ ಹೇಳು, ಈ ಸಕ್ಕರೆ ನಾವು ಕೊಡ್ತಾ ಇರೋದು ಸಕ್ಕರೆನ ಅಲ್ವಾ ಅಂತೇಳಿ. ನೋಡಿ, ಇದು ಸಕ್ಕರೆ, ಇದು ಆಯುರ್ವೇದಿಕ್ ಸಕ್ಕರೆ. ನೀವು ಯಾವ ಸಕ್ಕರೆ ಆದರೂ ಕೊಡಿ, ಅವನಿಗೆ ಸಿಹಿ ಗೊತ್ತಾಗಲ್ಲ. ಇವಾಗ ಗೊತ್ತಾಯ್ತನ? ಸಿಹಿ ನಾಶಿನಿ ಅಂತ, ಮಧುನಾಶಿನಿ. ಹುಳಿ ಆಗಿದೆ. ಇದೊಂದು ಅಚ್ಚರಿ ಅಲ್ವೇ? ಧನ್ಯವಾದ. ಅಹೋರಾತ್ರ.